ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ವರ್ಷದಿಂದ ವರ್ಷಕ್ಕೆ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗ್ತಾ ಇದೆ. ಜನರು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಈ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದಾರೆ. ಆದ್ರೆ ನೀವು ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಂತದ್ದೆಲ್ಲದೂ ಕೂಡ ಸತ್ಯವಲ್ಲ. ಕೆಲವೊಂದು ಗುಣಮಟ್ಟವೇ ಇಲ್ಲದೆ ಇರುವಂತಹ ವಿಡಿಯೋಸ್ಗಳಿರುತ್ತೆ, ಪೋಸ್ಟ್ಗಳಿರುತ್ತೆ. ಇದಕ್ಕೆ ಲಕ್ಷ ಲಕ್ಷ ವ್ಯೂಸ್ಗಳು, ಲೈಕ್ಸ್ಗಳು ಮತ್ತೆ ಕಮೆಂಟ್ಸ್ಗಳಿರೋದನ್ನ ನೀವು ಗಮನಿಸಿರ್ತೀರಾ. ಆಶ್ಚರ್ಯ ಕೂಡ ಆಗಿರುತ್ತೆ ನಿಮ್ಗೆ. ಇದೆಲ್ಲ ಸಾಧ್ಯವಾಗುವಂಥದ್ದು ಬಾಟ್ಗಳ ಮೂಲಕ. ಈ ಬಾಟ್ಗಳಂದ್ರೆ ಏನು? ಈ ನಕಲಿ ಲೈಕ್ಸು, ವ್ಯೂವ್ಸು ಮತ್ತೆ ಕಮೆಂಟ್ಸ್ಗಳನ್ನ ಯಾವ ರೀತಿ ಕೊಂಡ್ಕೊಳ್ತಾರೆ? ಇದರಿಂದ ಆಗುವಂತಹ ಅನಾನುಕೂಲಗಳೇನು? ಈ ನಕಲಿ ವ್ಯೂವ್ಸ್ಗಳನ್ನ ಕಂಡುಹಿಡಿಯೋದು ಹೇಗೆ? ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುಣಮಟ್ಟವೇ ಇಲ್ಲದೆ ಇರುವಂತಹ ವಿಡಿಯೋಗಳು, ಸಾರವೇ ಇಲ್ಲದೆ ಇರುವಂತಹ ಪೋಸ್ಟ್ಗಳು, ಅಭಿರುಚಿಯೇ ಇಲ್ಲದೆ ಇರುವಂತಹ ರೀಲ್ಸ್ಗಳು, ಇವಕ್ಕೆಲ್ಲ ಸಾವಿರ ಲಕ್ಷದ ಲೆಕ್ಕದಲ್ಲಿ ವ್ಯೂಸ್ಗಳಿರುತ್ತೆ, ಲೈಕ್ಸ್ಗಳಿರುತ್ತೆ. ಆದ್ರೆ ಇದೆಲ್ಲದೂ ಕೂಡ ರಿಯಲ್ ಅಲ್ಲ, ನಕಲಿಯಾಗಿರುತ್ತೆ. ಬಾಟ್ ಮೂಲಕ ಇದನ್ನ ಅವರು ದುಡ್ಡು ಕೊಟ್ಟು ಕೊಂಡ್ಕೊಂಡಿರ್ತಾರೆ. ಈ ಬಾಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಒಂದು ಜಾಲತಾಣದಲ್ಲಿ, ಇಂಟರ್ನೆಟ್ ನಲ್ಲಿ ಸ್ವಯಂಚಾಲಿತವಾಗಿ ಟಾಸ್ಕ್ ಗಳನ್ನ ಅದೇ ನಿರ್ವಹಿಸುವಂತಹ ರೀತಿಯಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನ ಸೆಟ್ ಮಾಡಿರ್ತಾರೆ. ಇದಕ್ಕೆ ನಾವು ಬಾಟ್ಗಳಂತ ಹೆಸರಿಸ್ತಾರೆ. ಇನ್ನು ಈ ಬಾಟ್ಗಳಲ್ಲಿ ಎರಡು ತರ ಇದೆ. ಕ್ಲಿಕ್ ಫಾರ್ಮ್ ಅಂತ ಒಂದಿದೆ, ಮತ್ತೆ ಬಾಟ್ ಫಾರ್ಮ್ ಅಂತ ಒಂದಿದೆ. ಈ ಬಾಟ್ ಫಾರ್ಮ್ ನ ಕೆಲಸ ಏನು ಅಂದ್ರೆ, ಒಬ್ಬ ವ್ಯಕ್ತಿ ಒಂದು ಕಂಪ್ಯೂಟರ್ ಅನ್ನ ಇಟ್ಕೊಂಡು ಸಾವಿರಾರು ಮೊಬೈಲ್ಗಳನ್ನ, ಅಕೌಂಟ್ಗಳನ್ನ ಮೇಂಟೈನ್ ಮಾಡ್ತಿರ್ತಾನೆ, ನಿಯಂತ್ರಣ ಮಾಡ್ತಿರ್ತಾನೆ. ಇದ್ರ ಮೂಲಕ ಒಂದು ನಿಮಿಷದಲ್ಲಿ ಒಂದು ಯಾವ್ದಾದ್ರು ಪೋಸ್ಟ್ಗೆ ಅಥವಾ ವಿಡಿಯೋಗೆ ಒಂದೇ ನಿಮಿಷದಲ್ಲಿ ಸಾವಿರ ಲೆಕ್ಕದಲ್ಲಿ ಕಮೆಂಟ್ಸ್ ಗಳನ್ನ ಹಾಕ್ತಾನೆ, ಸಾವಿರ ಲೆಕ್ಕದಲ್ಲಿ ಲೈಕ್ಸ್ ಗಳನ್ನ ಕೊಡ್ತಾನೆ. ಇದಕ್ಕೆ ಬಾಟ್ ಫಾರ್ಮ್ ಅಂತ ಕರೀತಾರೆ. ಇನ್ನೊಂದು ಕಡೆ ಈ ಬಾಟ್ ಫಾರ್ಮ್ ಆದ್ರೆ ಒಂದು ಕಡೆ ಕ್ಲಿಕ್ ಫಾರ್ಮ್ ಅಂತ ಇರುತ್ತೆ. ಈ ಕ್ಲಿಕ್ ಫಾರ್ಮ್ ಅಂತ ಏನಂದ್ರೆ, ಒಂದು ಸಾವಿರಾರು ಜನರಿರುವಂತ ಒಂದು ಗ್ರೂಪ್ ಇರುತ್ತೆ. ಈ ನಕಲಿ ಗ್ರೂಪ್ಗಳಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ಕೆಲವೊಂದು ಲಿಂಕ್ ಗಳನ್ನ ಹಾಕ್ತಾರೆ. ಈ ಲಿಂಕ್ ಗಳನ್ನ ಕ್ಲಿಕ್ ಮಾಡಿ ಆರ್ಟಿಫಿಷಿಯಲ್ ಆಗಿ ಆ ಒಂದು ವ್ಯೂಸ್ ಗಳನ್ನ, ಲೈಕ್ಸ್ ಗಳನ್ನ ಮತ್ತೆ ಕಮೆಂಟ್ಸ್ ಗಳನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಈಗ ನೀವು ಸಾಮಾಜಿಕ ಜಾಲತಾಣದಲ್ಲಿ ಅಡ್ವರ್ಟೈಸ್ ಗಳನ್ನ ನೋಡಿರ್ತೀರಾ, ಆಡ್ ಗಳು ಬರ್ತಿರುತ್ತೆ. ಮನೆಯಲ್ಲೇ ಕುಳಿತುಕೊಂಡು ನೀವು ಹಣ ಗಳಿಸೋದು ಹೇಗೆ ಅಂತ. ಈ ತರದಲ್ಲಿ ಕೆಲವು ಈ ರೀತಿ ಜಾಬ್ಗಳು ಕೂಡ ಇರುತ್ತೆ. ಆ ಗ್ರೂಪ್ ನ ಸದಸ್ಯರು ಏನ್ ಮಾಡ್ತಾರೆ, ಬರುವಂತಹ ಲಿಂಕ್ ಅನ್ನ ಓಪನ್ ಮಾಡ್ತಾರೆ, ಅದಕ್ಕೆ ಲೈಕ್ಸ್ ಮಾಡ್ತಾರೆ, ಕಮೆಂಟ್ಸ್ ಮಾಡ್ತಾರೆ. ವ್ಯೂಸ್ ಮಾಡ್ಬೇಕು ಅಂತಂದ್ರೆ ಅವ್ರು ಅದನ್ನ ನೋಡ್ಲೇಬೇಕು ಅಂತ ಏನಿಲ್ಲ, ಆ ವಿಡಿಯೋನ ಆನ್ ಮಾಡಿ ಇಟ್ಟು ಅವ್ರ ಪಾಡಿಗೆ ಅವರು ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ. ಈ ರೀತಿಯಾಗಿ ಆರ್ಟಿಫಿಷಿಯಲ್ ವ್ಯೂಸ್ ಗಳನ್ನ, ಕಮೆಂಟ್ಸ್ ಗಳನ್ನ ಅವರು ಕೊಡ್ತಾರೆ. ಇದಕ್ಕೆ ಬಾಟ್ ಕ್ಲಿಕ್ ಅಂತ ಕರೀತಾರೆ. ಈ ಕ್ಲಿಕ್ ಫಾರ್ಮ್ ಮೂಲಕ ಈ ರೀತಿಯಾಗಿ ನಕಲಿ ಒಂದು ವ್ಯೂಸ್ ಅನ್ನ ಹೆಚ್ಚಿಸುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಈ ಬಾಟ್ ಗಳನ್ನ ಯಾವ ರೀತಿಯಾಗಿ ಗುರುತಿಸೋದು ಅನ್ನೋದನ್ನ ನೋಡೋಣ. ಈ ಬಾಟ್ ಗಳ ಮೂಲಕ ಇದು ನಕಲಿ ವ್ಯೂಸ್, ಇದು ನಕಲಿ ಲೈಕ್ಸ್ ಗಳು ಇದ್ರಲ್ಲಿದೆ ಅನ್ನುವಂಥದ್ದ ಯಾವ ರೀತಿ ಗುರುತಿಸೋದು ಅಂದ್ರೆ, ಈಗ ಎಕ್ಸಾಂಪಲ್ಗೆ ಒಂದು ಫಿಲ್ಮ್ ಇರುತ್ತೆ. ಆ ಫಿಲ್ಮ್ಗೆ ಸಾವಿರಾರು ಮತ್ತೆ ಲಕ್ಷಾಂತರ ಲೆಕ್ಕದಲ್ಲಿ ಕಮೆಂಟ್ಸ್ ಗಳು ಹಾಕಿರ್ತಾರೆ. ವಾವ್, ಸೂಪರ್ ಹಿಟ್ ಆಗಿದೆ, ಸಖತ್ ಆಗಿದೆ, ಈ ರೀತಿಯಾಗಿ ಕಮೆಂಟ್ಸ್ ಗಳನ್ನ ಹಾಕಿರ್ತಾರೆ. ಫೇಸ್ಬುಕ್ ಇರ್ಲಿ, ಒಂದು ಸಿನಿಮಾ ವಿಡಿಯೋವನ್ನ ಹಾಕಿದ್ರು ಸರಿ, ಅದರಲ್ಲಿ ಕಮೆಂಟ್ಗಳು ಈ ರೀತಿಯಾಗಿರುತ್ತೆ. ಈ ಚಿತ್ರ ಅದ್ಭುತವಾಗಿದೆ, ಭಯಂಕರವಾಗಿರುತ್ತೆ ಅಂತ ಹೊಗಳಿರುವಂತಹ ಕಮೆಂಟ್ಗಳೇ ಜಾಸ್ತಿ ಇರುತ್ತೆ. ಆ ಕಮೆಂಟ್ಗಳ ಜೊತೆಗೆ ಕೆಲವು ಲಿಂಕ್ಗಳು ಕೂಡ ಇರುತ್ತೆ. ಅವೆಲ್ಲರೂ ಕೂಡ ಬಾಟ್ ಫಾರ್ಮ್ ಅಥವಾ ಕ್ಲಿಕ್ ಫಾರ್ಮ್ ನ ಕೆಲಸಗಳಾಗಿರುತ್ತೆ. ಇಂಥ ಕಮೆಂಟ್ಗಳಿರುವಂತಹ ಲಿಂಕ್ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಕ್ಲಿಕ್ ದಿಸ್ ಲಿಂಕ್ ಅಥವಾ ವಿಸಿಟ್ ದಿಸ್ ಪ್ರೊಫೈಲ್ ಅಂತಹ ಕಮೆಂಟ್ಗಳನ್ನ ಕೂಡ ಈ ಕಮೆಂಟ್ ಬಾಕ್ಸ್ಗಳಲ್ಲಿ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಒಂದು ಪೋಸ್ಟ್ ಅಥವಾ ವಿಡಿಯೋಗೆ ಕೆಲವೇ ನಿಮಿಷದಲ್ಲಿ ಹಠಾತ್ತನೆ ಸಾವಿರಾರು ಕಮೆಂಟ್ಗಳು, ಲೈಕ್ಗಳು ಬಂದ್ರೆ ಅದಕ್ಕೆ ಈ ಬಾಟ್ಗಳೇ ಕಾರಣ. ಈ ಬಾಟ್ಗಳು ಸಾಮಾನ್ಯವಾಗಿ ತಪ್ಪಾಗಿ ಕಮೆಂಟ್ಗಳನ್ನ ಹಾಕಿರ್ತವೆ. ಮತ್ತೆ ಹಾಗೆಯೇ ಈ ಕಮೆಂಟ್ಗಳನ್ನ ಮತ್ತೆ ರಿಪೀಟ್ ಮಾಡಿರುತ್ತೆ, ಮತ್ತೆ ಹಾಕಿದ್ದೇ ಕಮೆಂಟ್ಗಳನ್ನ ಹಾಕಿರುತ್ತೆ. ಇದು ಬಾಟ್ನ ಕೆಲಸ ಅಂತ ನಾವು ಗುರುತಿಸಬಹುದು. ಇನ್ನು ಈ ಒಂದು ಬಾಟ್ನ ಪ್ರೊಫೈಲ್ಗಳೇನಿರುತ್ತೆ, ಆ ಪ್ರೊಫೈಲ್ಗಳಲ್ಲಿ ಚಿತ್ರಗಳು, ಡಿಪಿಗಳು ಕರೆಕ್ಟ್ ಆಗಿ ಇರೋದಿಲ್ಲ. ಆ ಚಿತ್ರವೇ ಇಲ್ಲದೆ ಇರುವಂತದ್ದು ಅಥವಾ ಅದು ಬ್ಲರ್ ಆಗಿರುವಂತಹ ಡಿಪಿಗಳನ್ನ, ಪ್ರೊಫೈಲ್ ಪಿಕ್ ಅನ್ನ ಈ ಖಾತೆಗಳ ಹಾಕೊಂಡಿರುತ್ತೆ. ಇನ್ನು ಈ ಒಂದು ಬಾಟ್ಗಳ ಮೂಲಕ ಕಮೆಂಟ್ಗಳಲ್ಲಿ ಯುದ್ಧವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ, ವಾದ ಪ್ರತಿವಾದಗಳನ್ನ ಮಾಡ್ತಿರ್ತಾರೆ. ಆದ್ರೆ ಈ ರೀತಿ ಮಾಡೋದ್ರಗಿಂತ ಮುಂಚೆ ನೀವು ಚಾಟ್ ಮಾಡ್ತಾ ಇರುವಂತದ್ದು ರಿಯಲ್ ಭಾವನೆಗಳಿರುವಂತಹ ಮನುಷ್ಯನ ಜೊತೆನಾ ಅಥವಾ ಈ ಬಾಟ್ಗಳ ಜೊತೆನಾ ಅನ್ನುವಂಥದ್ದ ಯೋಚನೆ ಮಾಡಿ ಆಮೇಲೆ ಆ ಕಮೆಂಟ್ಗಳಿಗೆಲ್ಲ ರಿಪ್ಲೈ ಮಾಡೋದಕ್ಕೆ ಹೋಗಿ. ಇನ್ನು ಮತ್ತೊಂದು ಕಡೆ ಈ ಬಾಟ್ಗಳಿಂದ ಆಗುವಂತಹ ಅಪಾಯಗಳೇನು, ಇದರಿಂದ ಸಾಮಾನ್ಯರ ಮೇಲೆ, ಸಾಮಾಜಿಕ ಜಾಲತಾಣದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ,
ಈ ಬಾಟ್ಗಳು ಇಂಟರ್ನೆಟ್ನಲ್ಲಿ ಭಾರಿ ಹಾನಿಯನ್ನೇ ಉಂಟು ಮಾಡ್ತಾ ಇದೆ. ವೆಬ್ಸೈಟ್ಗಳಲ್ಲಿ ನಕಲಿ ಕ್ಲಿಕ್ಗಳು ಹೆಚ್ಚಿಸುವ ಮೂಲಕ ಜಾಹೀರಾತುದಾರರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗೋ ರೀತಿಯಾಗಿ ಮಾಡ್ತಾ ಇದೆ. ಸುಳ್ಳು ಸುದ್ದಿಗಳು, ರಾಜಕೀಯ ಅಜೆಂಡಾಗಳನ್ನ ಸುಲಭವಾಗಿ ಹರಡಬಲ್ಲವು. ಫೇಕ್ ಅಕೌಂಟ್ಗಳನ್ನ ಸೃಷ್ಟಿಸಿ ಯಾವುದೋ ಒಂದು ಘಟನೆ, ಒಂದು ದೃಷ್ಟಿಯನ್ನ ಹೆಚ್ಚು ಜನಪ್ರಿಯ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಇದರ ಮೂಲಕ ಜನರಿಗೆ ನಿಜ ಯಾವುದು, ಸುಳ್ಳು ಯಾವುದು ಅನ್ನೋದನ್ನ ಕಂಡುಹಿಡಿಯೋದೇ ಕಷ್ಟ ಆಗುತ್ತೆ. ಇನ್ನು ನಕಲಿ ಫಾಲೋವರ್ಸ್ಗಳು, ಲೈಕ್ ಮತ್ತೆ ಕಮೆಂಟ್ಗಳನ್ನ ನೋಡಿ ಇವರೆಲ್ಲ ನಿಜವಾದ ಫಾಲೋವರ್ಸ್ಗಳೇ ಇರಬಹುದು ಅನ್ನೋ ರೀತಿಯಲ್ಲಿ ಭಾಸವಾಗುತ್ತೆ. ನಿಜವಾದ ಫಾಲೋವರ್ ವ್ಯಕ್ತಿನ ಅಥವಾ ಉತ್ಪನ್ನನ ಅಥವಾ ಇದು ರಿಯಲ್ ಸಿದ್ಧಾಂತದ ಬಗ್ಗೆ ಅಪನಂಬಿಕೆ ಕೂಡ ಹುಟ್ಟಬಹುದಾಗಿದೆ. ಕೆಲವು ಕ್ರಿಯೇಟರ್ಗಳು ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸೋದಕ್ಕೆ ಈ ಬಾಟ್ ಫಾರ್ಮ್ಗಳ ನೆರವನ್ನ ಕೂಡ ಪಡ್ಕೊಳ್ತಾರೆ. ಇದು ಪ್ರತಿಭೆ ಇರೋರಿಗೆ ಈ ರೀತಿಯಾಗಿ ಈ ಬಾಟ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ರಿಯಲ್ ಆಗಿ ಪ್ರತಿಭೆ ಯಾರಿಗೆಲ್ಲ ಇದೆ ಅವರೆಲ್ಲ ಸೈಡ್ ಲೈನ್ ಆಗೋಗ್ತಿದ್ದಾರೆ. ಅವ್ರಿಗೆ ರಿಯಲ್ ಜನಪ್ರಿಯತೆ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಆದ್ರೆ ಈ ನಕಲಿ ಪ್ರತಿಭೆಗಳೇನಿದೆ ಅವೆಲ್ಲರೂ ಕೂಡ ಈ ತರ ಈ ಬಾಟ್ಗಳನ್ನ ಯೂಸ್ ಮಾಡಿಕೊಂಡು ಹೆಚ್ಚು ಲೈಕ್ಸ್ ಮತ್ತೆ ಕಮೆಂಟ್ಸ್ಗಳು ಮತ್ತೆ ವ್ಯೂಸ್ಗಳನ್ನ ಮಾಡಿಕೊಂಡು ಅವರು ಹೆಚ್ಚು ಜನಪ್ರಿಯತೆಯನ್ನ ಪಡ್ಕೊಳ್ತಿದ್ದಾರೆ. ಮತ್ತೆ ಈ ಬಾಟ್ ಇಂದ ಪ್ರಮುಖವಾಗಿ ಆಗುವಂತಹ ಹಾನಿಗಳೇನಂತ ಅಂದ್ರೆ ಜನಪ್ರಿಯತೆಯನ್ನು ಹೆಚ್ಚಿಸುವಂಥದ್ದು. ಯಾವುದೋ ಒಬ್ಬ ವ್ಯಕ್ತಿಗೆ ಅವರಿಗೆ ಅರ್ಹತೆ ಇಲ್ಲ ಅಂತ ಅಂದ್ರೂ ಕೂಡ ಹೆಚ್ಚು ಜನಪ್ರಿಯತೆಯನ್ನ ತಂದುಕೊಡುವಂಥದ್ದು, ಮತ್ತೆ ಈ ಪ್ರತಿಭೆ ಇರುವಂಥವ್ರು ಕಡೆಗಣಿಸುವಂಥದ್ದು, ಮತ್ತೆ ಯಾರೋ ಒಬ್ಬ ವ್ಯಕ್ತಿಯ ತೇಜೋವಧೆ ಮಾಡಬೇಕು ಅಂತ ಅಂದ್ರೂ ಕೂಡ ಈ ಬಾಟ್ಗಳನ್ನ ಯೂಸ್ ಮಾಡಿಕೊಂಡು ಆ ವ್ಯಕ್ತಿಯ ತೇಜೋವಧೆ ಮಾಡಲಾಗುತ್ತೆ ಜಾಲತಾಣದಲ್ಲಿ. ಮತ್ತೆ ಕೆಲವೊಂದು ಪ್ರಮುಖವಾದ ವಿಚಾರಗಳು ಈ ಸಮಾಜದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಪ್ರಮುಖವಾಗಿ ಚರ್ಚೆಯಾಗಬೇಕಾಗಿರುವಂತಹ ವಿಚಾರಗಳನ್ನ ಡೈವರ್ಟ್ ಮಾಡ್ತಾರೆ ಈ ಬಾಟ್ಗಳನ್ನ ಉಪಯೋಗಿಸ್ಕೊಂಡು. ಈ ನಕಲಿ ಕಮೆಂಟ್ಸ್ಗಳು, ಪೋಸ್ಟ್ಗಳನ್ನ ಉಪಯೋಗಿಸ್ಕೊಂಡು ಪ್ರಮುಖ ವಿಚಾರಗಳನ್ನ ಸೈಡ್ ಲೈನ್ ಮಾಡಿ ಯಾವುದೋ ಒಂದು ಅನಾವಶ್ಯಕ ವಿಚಾರವನ್ನ ಜನರ ಮುಂದೆ ತಗೊಂಡು ಬಂದು ಅವರು ಆ ವಿಚಾರಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು, ಹೆಚ್ಚು ವಾದ ಪ್ರತಿವಾದಗಳು ನಡೀಬೇಕು ಸಾಮಾಜಿಕ ಜಾಲತಾಣದಲ್ಲಿ, ಆ ರೀತಿಯಾಗಿ ನೋಡ್ಕೊಳ್ಳಾಗುತ್ತೆ. ಈ ರೀತಿಯಾಗಿ ಬಾಟ್ಗಳಿಂದ ಸಾಕಷ್ಟು ಅನಾನುಕೂಲ ಇದೆ. ಈ ರೀತಿಯಾಗಿ ಯಾವುದೋ ಒಂದು ನಕಲಿ ಖಾತೆಯಿಂದ ಬರುವಂತಹ ಪ್ರೊಫೈಲ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಅದನ್ನ ನಂಬುವಂಥದ್ದು, ಅದಕ್ಕೆ ಕಮೆಂಟ್ ಹಾಕುವಂಥದ್ದು, ಕಮೆಂಟ್ ಬಾಕ್ಸ್ ನಲ್ಲಿ ವಾದ ಪ್ರತಿವಾದವನ್ನ ಮಾಡುವಂಥದ್ದು, ಜಗಳ ಮಾಡುವಂಥದ್ದು, ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ನೀವೊಮ್ಮೆ ಯೋಚನೆ ಮಾಡಿ, ಈ ಒಂದು ಪ್ರೊಫೈಲ್ ಅಲ್ಲಿ ಬಂದಿರುವಂತಹ ಈ ಸುದ್ದಿ ನಂಬಿಕೆಗೆ ಅರ್ಹ ಇದೆಯಾ? ಈ ರೀತಿ ಯೋಚನೆ ಮಾಡಿ ವಿಶ್ವಾಸಾರ್ಹತೆ ಇರುವಂತಹ ಸುದ್ದಿ ಮೂಲಗಳನ್ನ ಮಾತ್ರ ಫಾಲೋ ಮಾಡಿ, ಆ ಸುದ್ದಿಗಳನ್ನ ಮಾತ್ರ ನಂಬಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.